ಹೊಯ್ಸಳ ವಾಹನಕ್ಕೆ ಡ್ಯಾಶ್ ಕ್ಯಾಮೆರಾ ಅಳವಡಿಕೆ ಸಕ್ಸಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇನ್ಸ್ಪೆಕ್ಟರ್ ಮತ್ತು ಎಸಿಪಿ ಜೀಪ್ಗೂ ಇನ್ಮುಂದೆ ಡ್ಯಾಶ್ ಕ್ಯಾಮೆರಾ ಅಳವಡಿಕೆ ಮಾಡಲಾಗುತ್ತೆ. ಪಾರದರ್ಶಕ ಆಡಳಿತ ವ್ಯವಸ್ಥೆ ಜಾರಿಗೊಳಿಸೋದಕ್ಕೆ ಮುಂದಾಗಿದ್ದಾರೆ ಬಿ ದಯಾನಂದ್ ಅವರು. ಇನ್ನು ಘಟನೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಸ್ಪಾಟ್ ರೀಚ್ ಆದ ಸಮಯ ಎಲ್ಲವೂ ಕೂಡ ಚಿತ್ರೀಕರಣ ಆಗುತ್ತೆ. ಈ ಮೂಲಕವಾಗಿ ಹೊಯ್ಸಳ ವಾಹನದ ಕಾರ್ಯನಿರ್ವಹಣೆ ಮಾಹಿತಿ ಕೂಡ ಇನ್ಮುಂದೆ ಸಂಪೂರ್ಣವಾಗಿ ಸಿಗುತ್ತೆ. ಹೊಯ್ಸಳದ ಸಂಪೂರ್ಣ ಸಂಪರ್ಕ ಕಮಾಂಡ್ ಸೆಂಟರ್ನಲ್ಲಿದ್ದು ಪೊಲೀಸ್ ಸಿಬ್ಬಂದಿಯ ಕರ್ತವ್ಯ ಲೋಪದ ಬಗ್ಗೆಯೂ ಕೂಡ ಇನ್ಮುಂದೆ ಪರಿಶೀಲನೆ ನಡೆಸಲಾಗಿದೆ. ಮುಂದುವರೆದ ಭಾಗವಾಗಿ ಇನ್ಸ್ಪೆಕ್ಟರ್ ಎಸಿಪಿ ಜೀಪ್ಗೂ ಕೂಡ ಅಳವಡಿಕೆ ಮಾಡಲಾಗ್ತಾ ಇದೆ. ಟ್ವಿಟರ್ನಲ್ಲಿ ಬೆಂಗಳೂರು ಪೊಲೀಸ್ ಆಯುಕ್ತ ಬಿ ದಯಾನಂದ್ ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಕೆಎಸ್ಆರ್ಟಿಸಿಯಿಂದ ಯುಗಾದಿ ಹಬ್ಬಕ್ಕೆ ಹೆಚ್ಚುವರಿ ಬಸ್ ಸೇವೆಯನ್ನು ಒದಗಿಸಲಾಗ್ತಾ ಇದೆ. ಹಬ್ಬಗಳು ಸಮೀಪ ಇರೋದ್ರಿಂದಾಗಿ 2000ಕ್ಕೂ ಅಧಿಕ ಬಸ್ಗಳನ್ನು ರಸ್ತೆಗಿಳಿಸುವುದಕ್ಕೆ 4 ನಿಗಮಗಳ ನಿರ್ಧಾರವನ್ನು ಮಾಡಿದೆ. ಸಾಲು ಸಾಲು ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಊರಿಗೆ ಹೋಗೋರ ಸಂಖ್ಯೆ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಬೇರೆ ಬಸ್ನಲ್ಲಿ ತೆರಳಬೇಕು ಅಂತಂದ್ರೆ ದುಪ್ಪಟ್ಟು ಹಣವನ್ನು ವ್ಯಯಿಸಬೇಕಾಗುತ್ತೆ. ಹಾಗಾಗಿ ಕೆಎಸ್ಆರ್ಟಿಸಿಯಿಂದ 1750 ಬಸ್ಗಳು, ಎನ್ಡಬ್ಲ್ಯೂಕೆಆರ್ಟಿಸಿಯಿಂದ 145 ಬಸ್ಗಳು, ಹಾಗೆ ಕೆಕೆಆರ್ಟಿಸಿಯಿಂದ 200 ಬಸ್ಗಳು, ಬಿಎಂಟಿಸಿಯಿಂದ 180 ವಿಶೇಷ ಬಸ್ಗಳನ್ನು ಬಿಡಲಾಗ್ತಾ ಇದೆ. 4 ನಿಗಮಗಳಿಂದ ಒಟ್ಟು 2275 ವಿಶೇಷ ಬಸ್ಗಳ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಏಪ್ರಿಲ್ 7ರಿಂದ ಸಾಲು ಸಾಲು ರಜೆ ಇರುವಂತಹ ಹಿನ್ನೆಲೆಯಲ್ಲಿ ಕೆಎಸ್ಆರ್ಟಿಸಿಯಿಂದ ವಿಶೇಷ ಬಸ್ ಬಿಡಲಾಗಿದೆ. ನಿರ್ಮಾಪಕಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಕಿಡಿಗೇಡಿಗಳು ನಿಂದಿಸಿದ್ದಾರೆ. ನಕಲಿ ಖಾತೆಯನ್ನು ಸೃಷ್ಟಿಸಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ಅಪಮಾನಿಸಿದ್ದಾರೆ. ಅಶ್ಲೀಲ ಪದ ಬಳಕೆಯನ್ನ ನಿಂದನೆ ಕೂಡ ಮಾಡಿದ್ದಾರೆ. ಇನ್ನು ಗಜಪಡೆ ಹೆಸರಿನ ಪೇಜ್ನಲ್ಲಿ ಅಶ್ವಿನಿಗೆ ನಿಂದನೆ ಮಾಡಲಾಗಿದೆ. ಈ ಪೋಸ್ಟ್ ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ಪೋಸ್ಟ್ಗೆ ಸಾಮಾಜಿಕ ಜಾಲತಾಣದಲ್ಲಿ ತೀವ್ರ ಖಂಡನೆ ಕೂಡ ವ್ಯಕ್ತವಾಗ್ತಾ ಇದೆ. ಇದಷ್ಟೇ ಅಲ್ಲದೆ ನಟ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಕೂಡ ರೊಚ್ಚಿಗೆದ್ದಿದ್ದಾರೆ. ಅಪ್ಪು ಅಭಿಮಾನಿಗಳು ಕಾನೂನು ಕ್ರಮಕ್ಕೂ ಕೂಡ ಮುಂದಾಗಿದ್ದಾರೆ. ಪೊಲೀಸ್ ಕಮಿಷನರ್ ಅನ್ನ ಭೇಟಿಯಾಗುವುದಕ್ಕೆ ಪುನೀತ್ ಫ್ಯಾನ್ಸ್ ಈಗಾಗಲೇ ಸಿದ್ಧತೆ ಕೂಡ ನಡೆಸುತ್ತಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಅಶ್ಲೀಲ ಪದ ಬಳಕೆಯ ಹಿನ್ನೆಲೆಯಲ್ಲಿ ಗಜಪಡೆ ಫೇಸ್ಬುಕ್ ಅಕೌಂಟ್ನಿಂದ ನಿಂದನೆ ಆಗಿತ್ತು. ಗಜಪಡೆ ಅಕೌಂಟ್ನಿಂದ ಟಿವಿ9ಗೆ ಈ ಬಗ್ಗೆ ದರ್ಶನ್ ಅಭಿಮಾನಿಗಳ ಸಂಘದಿಂದ ಪ್ರತಿಕ್ರಿಯೆ ಕೂಡ ಕೊಡಲಾಗ್ತಾ ಇದೆ. ದರ್ಶನ್ ಅಭಿಮಾನಿ ಸಂಘದ ಪ್ರಧಾನ ಕಾರ್ಯದರ್ಶಿ ಈ ವಿಚಾರವಾಗಿ ಒಂದು ಸ್ಪಷ್ಟತೆಯನ್ನು ಕೂಡ ಕೊಟ್ಟಿದ್ದಾರೆ. ದರ್ಶನ್ ಸರ್ ಇದನ್ನ ನೋಡಿ ತುಂಬಾನೇ ಬೇಜಾರು ಮಾಡಿಕೊಂಡ್ರು ಅಂತ ಅವರು ರಿಯಾಕ್ಟ್ ಮಾಡ್ತಾರೆ. ನನ್ನೆ ಆಪರೇಷನ್ ಆಗಿದೆ, ಇದನ್ನ ನೋಡಿ ತುಂಬಾನೇ ಬೇಜಾರಾಗಿದ್ದಾರೆ ದರ್ಶನ್ ಅಂತ ಹೇಳಿದ್ದಾರೆ. ಇದು ನಮ್ಮ ಕಡೆಯಿಂದ ಆಗಿರೋದಲ್ಲ, ಅದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ನಾವು ಕೂಡ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಇದೊಂದು ಫೇಕ್ ಪೋಸ್ಟ್. ಬಾಸ್ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಅವರ ಫ್ಯಾನ್ಸ್ಗೆ, ಯಾವ ಸ್ಟಾರ್ ಬಗ್ಗೆಯೂ ಕೂಡ ಕೀಳಾಗಿ ಮಾತನಾಡಬೇಡಿ, ಕೇವಲ ಸಿನಿಮಾ ಪ್ರಮೋಷನ್ ಮಾಡಿ. ಸೋಷಿಯಲ್ ಮೀಡಿಯಾ ಎಷ್ಟು ಅಡ್ವಾಂಟೇಜ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ನಾವ್ಯಾರೂ ಕೂಡ ಇದನ್ನ ಮಾಡಿಲ್ಲ, ಯಾರು ತಂದಿಕ್ಕುವಂತಹ ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಹೀಗಾಗಿ ನಾವು ಕೂಡ ದೂರನ್ನ ಕೊಟ್ಟು ಪತ್ತೆ ಹಚ್ಚುವಂತಹ ಕೆಲಸದಲ್ಲಿದ್ದೇವೆ ಅಂತ ಹೇಳಿದ್ದಾರೆ.